ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಂಬ ಖುಷಿಯಾಗಿದೆ. ಸೊ ಯಾಕೆ ಅಂತ ಹೇಳಿ ಕೂಡ ಹೇಳ್ತೀನಿ. ಹಾಗೆ ಸೊ ನಿನ್ನೆ ನೈಟ್ ಮಾಡ್ಕೊಳ್ಬೇಕಾದ್ರೆ ತುಂಬ ಲೇಟ್ ಆಯಿತು. ಯಾಕಂದರೆ ಆ್ಯಕ್ಚುಲಿ ಒಂದು ಅರ್ಜೆಂಟ್ ಕೆಲಸ ಬಂದಿತ್ತಲ್ವ. ಸೊ ಅದು ಮಾಡೋದಿತ್ತು. ಕೆಲವೊಂದು ಸೀರೆ ಅಂದರೆ ಅರ್ಜೆಂಟಾಗಿ ಫಾಲ್ ಹಚ್ಕೊಡೋದಿತ್ತು. ಸೊ ಅದನ್ನು ಹಚ್ಕೊಟ್ನಲ್ವ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಲೇಟ್ ಆಯಿತು. ಸೊ ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಸೀರೆಗಳು ಬಂದಿದೆ ಊರಿಂದ. ಒಂದು ಏನಿಲ್ಲ ಅಂದರೂ ಒಂದು 7 ಸೀರೆಗಳು ಬಂದಿದೆ. ಸೊ ಹಾಗಾಗಿ ಅದನ್ನು ಕೂಡ ಪಿಕೋ ಫಾಲ್ ಮಾಡಬೇಕಲ್ವ. ಹಾಗೆ ನಿಮ್ಮ ಜೊತೆ ತೋರಿಸ್ತಾ ಹೇಗೆ ಪಿಕೋ ಫಾಲ್ ಮಾಡಬೇಕು, ಹಾಗೆ ಅದಕ್ಕೆ ಯಾವ ರೀತಿಯಾಗಿ ಫಾಲ್ಗಳನ್ನು ನಾವು ಬಳಸಬೇಕು, ಸೊ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀರೆಗಳನ್ನು ತೋರಿಸ್ತೀನಿ ಬನ್ನಿ. ಸೊ ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ರೈಸ್ ಮಾಡಿದ್ವಲ್ಲ. ಸೊ ಹಾಗಾಗಿ ಕೆಲಸ ಬೇಗನೆ ಆಗಿಬಿಡ್ತು. ಸೊ ಈಗ ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾನು ಎಷ್ಟೊಂದು ಸೀರೆಗಳನ್ನು ಕಟ್ ಮಾಡಿಟ್ಟಿದ್ದೀನಿ. ಬಟ್ ಆದರೆ ಇನ್ನೂ ಏನೂ ಅದಕ್ಕೆ ಫಾಲ್ಗಿಲ್ ಏನೂ ಹಾಕಿಲ್ಲ. ಸೊ ಅದನ್ನು ಫಾಲ್ ಹಚ್ಚೋಕ್ಕಿಂತ ಮುಂಚೆ ನಾವು ಡೈರೆಕ್ಟಾಗಿ ಹಚ್ಚಬಾರ್ದಲ್ವ. ಸೊ ಅದನ್ನು ಕಲರ್ ನೋಡ್ಕೋಬೇಕು, ಯಾವುದು ಮ್ಯಾಚ್ ಆಗುತ್ತೋ ಅನ್ನೋದನ್ನು ಕಲರ್ ನೋಡಿಕೊಂಡು ಅದಾದಮೇಲೆ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಒಂದು 5-10 ನಿಮಿಷ ಬಿಡಬೇಕು ಫಾಲ್ಗಳನ್ನು. ಅದಾದಮೇಲೆ ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಐರನ್ ಮಾಡಬೇಕು. ಐರನ್ ಆದಮೇಲೆ ನಾವು ಫಾಲ್ ಮಾಡಬೇಕು ಸೀರೆಗೆ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಸೀರೆಗಳನ್ನು ಎಲ್ಲವನ್ನೂ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಫಾಲ್ಗಳನ್ನು ಹಚ್ತೀನಲ್ವ. ಸೊ ಆವಾಗ ತೋರಿಸ್ತೀನಿ. ಇನ್ನು ಯಾವ ರೀತಿಯಾಗಿ ಫಾಲನ್ನು ಬಿಸಿಲಿಗೆ ಹಾಕಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಸೊ ನಮಗೆ 2 ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ. 2 ವೀಕ್ಸ್ನಲ್ಲಿ ಹಾಕಿ ಕೊಡಬೇಕಂತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 2-3 ಡೇಸ್ ನಾನು ವೇಸ್ಟ್ ಮಾಡಿದ್ದೀನಿ. ಬಿಕಾಸ್ ಮಧ್ಯದಲ್ಲಿ ಬೇರೆ ಕೆಲಸಗಳು ಬರ್ತಾ ಇರುತ್ತೆ. ಅರ್ಜೆಂಟ್ ಅಂತ ಹೇಳಿ ಕೆಲವೊಂದು ಸೀರೆಗಳು ಬರ್ತಾ ಇರುತ್ತೆ, ಕೆಲವೊಂದು ಬ್ಲೌಸ್ಗಳು ನಾವು ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ಸೊ ಹೇಳೋಕ್ಕಾಗಲ್ಲ, ಸೊ ಇಂಥದ್ದೇ ಕೆಲಸಗಳು ಬರುತ್ತೆ ಅಂಥೇಳಿ. ಹಾಗಾಗಿ ಸೊ ಇವತ್ತು ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಫಿನಿಷ್ ಮಾಡಬೇಕು ಅಂತ. ಸೊ ನೋಡೋಣ ಬನ್ನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸನ ಪಟ ಅಂತ ಮುಗಿಸ್ಕೊಳ್ಳೋಣ. ಅದಾದಮೇಲೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಆಲ್ರೆಡಿ ನಾನು ನೀರಲ್ಲಿ 15 ನಿಮಿಷ ನೆನೆ ಇಟ್ಟು ಅದಾದಮೇಲೆ ನಾನು ಬಿಸಿಲಲ್ಲಿ ಹಾಕಿದ್ದೆ. ಸ್ವಲ್ಪ ಚೆನ್ನಾಗಿ ಬಿಸಿಲು ತಿಂದು ಒಣಗಿದ್ರೆ ಫಾಲ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ನೆಕ್ಸ್ಟ್ ಟೈಮ್ ನಾವು ಫಾಲ್ ಯೂಸ್ ಮಾಡ್ತಾ ಇರ್ತೀವಿ, ಸೀರೆನ ನೀರಿಗೆ ಹಾಕ್ತಾ ಇರ್ತೀವಿ, ಅವಾಗ ಏನಾಗುತ್ತೆ ಅಂದರೆ ಕಲರ್ ಸೇಡ್ ಆಗೋದಿಲ್ಲ. ಹಾಗಾಗಿ ಬಿಸಿಲಿಗೆ ನಾವು ಫಸ್ಟಿಗೆ ಹಾಕಬೇಕಾದ್ರೆ ಚೆನ್ನಾಗಿ ಬಿಸಿಲನ್ನು ಹಾಕಬೇಕು. ಕೆಲವೊಬ್ಬರು ನೆರಳಲ್ಲಿ ಹಾಕಿಬಿಟ್ಟು ಆಮೇಲೆ ಫಾಲನ್ನು ಹಚ್ತಾರೆ. ಸೊ ಆ ರೀತಿ ಮಾಡಬಾರ್ದು. ಬಿಸಿಲಿಗೆ ಹಾಕಿಬಿಟ್ಟು ಹಚ್ಚಿದ್ರೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಹಾಗೆ ಕಲರ್ ಅನ್ನೋದು ಕೂಡ ನೆಕ್ಸ್ಟ್ ಟೈಮ್ ಸೇಡ್ ಆಗೋದಿಲ್ಲ. ಇಲ್ಲ ಆಲ್ರೆಡಿ ನಾನು 7 ಹಾಕಿದ್ದೀನಿ. ಹಾಗೆ ಇನ್ನೊಂದೆರಡು ಈಗ ತಾನೇ ಬಂತಲ್ವ, ಅದನ್ನು ನೆಕ್ಸ್ಟ್ ಹಾಕಬೇಕು ಅಂತ ಎತ್ತಿಟ್ಟಿದ್ದೀನಿ. ಸೊ ಇಷ್ಟು ನಾನಿವತ್ತು ಎಷ್ಟೊತ್ತಾದ್ರೂ ಫಾಲ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಫಾಲ್ಗಳು ಬಂದುಬಿಟ್ಟು ಡೈರೆಕ್ಟಾಗಿ ನಾವು ಕಾಟನ್ ಹಾಕ್ತೀವಲ್ವ, ಅವ್ರು ಯಾವುದು ಇಷ್ಟಪಡ್ತಾರೋ ಯಾವುದನ್ನು ನಾವು ಹಚ್ಚಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಸೀರೆಗಳನ್ನು ಕಟ್ ಮಾಡಿಟ್ಟಿದ್ದೀನಿ. ಇನ್ನು ಆಲ್ಮೋಸ್ಟ್ ಇಷ್ಟು ಸೀರೆಗಳಿಗೆ ಇವತ್ತು ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫಾಲ್ ಅನ್ನೋದು ಕಂಪ್ಲೀಟಾಗಿ ಮಾಡಿದ್ರೆ ನಾವು ಗೊಂಡೆ ಅನ್ನೋದನ್ನು ಕಟ್ಟೋಕ್ಕಾಗುತ್ತೆ. ಸೊ ಇಷ್ಟು ಸೀರೆಗಳಿಗೆ ಗೊಂಡೆ ಕೂಡ ಕಟ್ಟಬೇಕು. ಹಾಗಾಗಿ ಇವತ್ತು ನೈಟು 1:30 ಆಗುತ್ತೋ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗೆ ನಾನು ಫಿನಿಷ್ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ತಿಂಡಿ ಆಯ್ತಲ್ವಾ, ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕುಕ್ಕರ್ಗೆ ಬೇಳೆ ಹಾಕಿದ್ದೀನಿ. ಸ್ವಲ್ಪ ಬೇಳೆ ಸಾರು ಮಾಡಿಬಿಟ್ಟು ಚಪಾತಿ ಹಾಗೂ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಹಸು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನೋಡಬೇಕು ಏನು ಕೇಳ್ತಾರೆ ಅಂತ. ಸ್ವಲ್ಪ ಸಾರು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ನೈಟ್ ಕೂಡ ಆಗಬೇಕು. ಸೊ ಇವತ್ತು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಬಂದು ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಬಂದು ಎಲ್ಲ ಟಯರ್ಡ್ ಆಗಿರುತ್ತಲ್ವ. ಹಾಗಾಗಿ ಸೊ ಬಿಫೋರೇ ನಾನು ಅಡುಗೆ ಮಾಡ್ಕೊಂಡು ಅಂದರೆ ಸಾರು ಒಂದು ಜಾಸ್ತಿ ಮಾಡ್ಕೊಂಡ್ರೆ ನಡೆಯುತ್ತೆ. ಬಂದಮೇಲೆ ಸ್ವಲ್ಪ ರೈಸ್ ಬೇಕಾದರೆ ಮಾಡ್ಕೋಬೋದು. ಹಾಗೆ ಚಪಾತಿ ಹಿಟ್ಟು ಕೂಡ ನಾನು ಜಾಸ್ತಿ ಕಲಿಸ್ಕೊಂಡಿರ್ತೀನಲ್ವ. ಸೊ ಬಂದಮೇಲೆ ಚಪಾತಿ ಕೂಡ ಮಾಡ್ಕೋಬೋದು ಅಂತ. ಸೊ ಎರಡೂ ಜಾಸ್ತಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ
ಬೇಳೆ ಹಾಕಿದ್ದೀನಿ. ಸೊ ಬೇಗ ಬೇಗ ಹೋಗಿ ಸಾರು ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬೇಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ನಾವು ಕುದಿಸುವಾಗಲೇ ಟೊಮೊಟೊ ಒಳಗಡೆ ಹಾಕ್ಬಿಡ್ತೀನಿ, ಕಟ್ ಮಾಡೋದಿಲ್ಲ. ಏನು ಅದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ವ, ಅದು ನೀಟಾಗಿ ಹೊರಗಡೆ ಬಂದುಬಿಡುತ್ತೆ. ನಾವು ಚೆನ್ನಾಗಿ ಮುಗಿಸಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಮಕ್ಕಳು ತಿನ್ನೋದ್ರಿಂದ ಟೊಮೊಟೊನ ಕಟ್ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ ಅಲ್ವಾ, ಹಾಗಾಗಿ ಟೊಮೊಟೊ ಸ್ಕಿಪ್ ಮಾಡಿಬಿಟ್ಟು ಊಟ ಮಾಡ್ತಾರೆ. ಸೊ ನಾವು ಈ ರೀತಿ ಮಕ್ಕಳಿರುವಾಗ ಬೇಳೆ ಒಳಗಡೆ ಟೊಮೊಟೊ ಹಾಕಿದ್ರೆ ಈ ರೀತಿ ಚೆನ್ನಾಗಿ ನುಣ್ಣಗಾಗಿ ಆಗುತ್ತೆ. ಅವ್ರ ಬಾಯಲ್ಲಿ ಕೂಡ ಗೊತ್ತಾಗೋದಿಲ್ಲ ಇದು ಟೊಮೊಟೊ ಹಾಕಿದೆ ಅಂತೇಳಿ. ಪ್ರತಿ ಸಾರಿ ಟೊಮೊಟೊ ಸ್ಕಿಪ್ ಮಾಡಿದ್ರೆ ವಿಟಮಿನ್ಸ್ ಎಲ್ಲಿಂದ ಸಿಗುತ್ತೆ ಹೇಳಿ? ಹಾಗಾಗಿ ನಾವು ಟೈಮ್ ತೊಗೊಂಡು ಮಕ್ಕಳಿಗೆ ಈ ರೀತಿ ಮಾಡಿದ್ರೆ ಸೊ ಚೆನ್ನಾಗಿ ತಿಂತಾರೆ. ನಮ್ಮ ಮನೆಯಲ್ಲಂತೂ ಬೇಳೆ ಸಾರು ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ. ಎನಿ ಟೈಮ್ ಬೇಳೆ ಸಾರು ಇದ್ದರೂ ಕೂಡ ಅವ್ರು ಸ್ಕಿಪ್ ಮಾಡೋದೇ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಬೇಳೆ ಸಾರು, ಚಪಾತಿ ಹಾಗೆ ರೈಸು, ಜೀರಾ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾವು ಕಾಂಬಿನೇಷನ್ ಆಗಿ ಇನ್ನು ಸ್ನ್ಯಾಕ್ಸ್ ಟೈಪ್ ಥರ ಬೆಂಡೆಕಾಯಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಟೈಮ್ ಆಗ್ತಾಯಿದೆ, ಅಮ್ಮಂದು ಸ್ಕೂಲ್ ಟೈಮ್ ಬಿಡೋ ಟೈಮ್ ಐತಲ್ವ, ಹಾಗಾಗಿ ನಾನು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫೋನ್ ಮಾಡಿ ಹೇಳಿರ್ತಾರೆ, ಸೊ ಅವರೇ ಕರ್ಕೊಂಡು ಬರ್ತೀನಿ ಅಂತೂ ಕೂಡ ಹೇಳಿರ್ತಾರೆ. ಒಂದೊಂದು ಸಾರಿ ಕೆಲಸದಲ್ಲಿ ಇದ್ದರು ಅಂದರೆ ಸೊ ನೀನೇ ಹೋಗಿ ಕರ್ಕೊಂಡು ಬಾ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಅವರಿಗೆ ಇವತ್ತು ತುಂಬ ಕೆಲಸ ಇರೋದ್ರಿಂದ ನಾನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಳೆ ಸಾರಂತೂ ಕಂಪ್ಲೀಟಾಗಿ ಆಯ್ತಲ್ವ. ಇನ್ನು ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ನಾವು ತುಪ್ಪ ಊಟ ಮಾಡಿದಾಗುತ್ತೆ. ಕೆಲವರು ಬೆಂಡೆ ಗೊಜ್ಜು ಮಾಡ್ತಾರೆ, ಬೆಂಡೆ ಪಲ್ಯ ಮಾಡ್ತಾರೆ. ನಾನು ಸ್ವಲ್ಪ ಸೈಡಿಗೆ ಇರಬೇಕು ಅಂಥೇಳಿ ಉದ್ದದ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರೊಳಗಡೆ ಮಸಾಲಾನ ತುಂಬಿಕೊಂಡು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಈ ಥರ ತಿನ್ನೋದ್ರಿಂದ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಪ್ರತಿ ಸಾರಿ ನಾವು ಒಂದನ್ನೇ ಟೇಸ್ಟ್ ಮಾಡ್ತಾಯಿದ್ರೆ ಏನೂ ಗೊತ್ತಾಗೋದಿಲ್ಲ. ಸ್ವಲ್ಪ ಡಿಫ್ರೆಂಟಾಗಿ ಇರೋದನ್ನು ಟೇಸ್ಟ್ ಮಾಡ್ತಾ ಇರಬೇಕು, ಹಾಗೆ ಅಡುಗೆ ಕೂಡ ಮಾಡ್ತಾ ಇರಬೇಕು. ಸೊ ಇದರಿಂದ ಫ್ಯಾಮ್ಲಿಯಲ್ಲಿ ಅಡುಗೆ ರುಚಿ ತುಂಬ ಚೆನ್ನಾಗಿತ್ತು ಅಂದರೆ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸಾರ್ತಿ ಅಡುಗೆ ಮಾಡಿದಾಗೆಲ್ಲ ಸ್ವಲ್ಪ ಹೊಸಥರ ಟ್ರೈ ಮಾಡ್ತಾ ಇರ್ತೀನಿ. ಇಲ್ಲಿ ಬೆಂಡೆ ಎಲ್ಲ ನೀಟಾಗಿ ತೊಳ್ಕೊತಾ ಇದ್ದೀನಿ. ಬಟ್ ಇಲ್ಲಿ ತುಂಬ ಡಸ್ಟ್ ಇರೋದ್ರಿಂದ ಹೊರಗಡೆಯಿಂದ ತರ್ತೀವಿ, ಹಾಗಾಗಿ ಡಸ್ಟೆಲ್ಲ ಇರುತ್ತೆ. ಸೊ ಹಾಗೆ ಮಾಡೋಕ್ಕಾಗಲ್ಲ. ಇನ್ನು ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿರ್ತೀನಿ. ಫ್ರೆಂಡ್ಸ್, ಅಡುಗೆ ಅಂತೂ ಆಯಿತು. ಸೊ ಈಗ ಅಮ್ಮನ ಕರ್ಕೊಂಡು ಬರ್ತೀನಿ, ಯಾಕಂದರೆ ಅವ್ರಿಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂತ ಹೇಳಿದರು. ಸೊ ಆಬ್ವಿಯಸ್ಲಿ ಬರುವಾಗ ಅವರೇ ಕರ್ಕೊಂಡು ಬರ್ತಿದ್ರು ಟೈಮ್ ಆದಮೇಲೆ. ಸೊ ಇವಾಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರಲ್ವ, ಹಾಗಾಗಿ ನಾನು ಹೋಗಿ ಕರ್ಕೊಂಡು ಬರ್ತಾಯಿದ್ದೀನಿ. ಸೊ ಮತ್ತು ಈ ಬ್ಲಾಗನ್ನು ನಾನು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಇನ್ನು ಅಮ್ಮನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸ್ಕೂಲಲ್ಲಿ ಏನೇನು ಹೇಳಿದರು, ಏನು ಮಾಡಿದ್ರು, ಇವತ್ತೇನು ಹೇಳಿದರು, ನೀನು ಏನು ಹೇಳ್ದೀಯಾ ಅದನ್ನೆಲ್ಲ ಕೇಳಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮಗೊಂದು ಸ್ಪೀಚ್ ಕೊಟ್ಟಿದ್ದರು, ಸ್ಪೀಚ್ ಮಾಡಬೇಕು January 26ಗೆ ಅಂತ. ಸೊ ಅವ್ರೇನು ಕೊಟ್ಟಿಲ್ಲ, ನಾವೇ ರೆಡಿ ಮಾಡಿ ಹೇಳಿಸ್ಬೇಕು. ಹಾಗಾಗಿ ಸ್ವಲ್ಪ ಹೇಳಿಸಿದ್ನಲ್ವ, ಅದನ್ನು ಕೇಳ್ತಾ ಇದ್ದೆ ಅವಳನ್ನು, ಇವತ್ತು ಹೇಳ್ದೀಯಾ ಇಲ್ವಾ ಅಂಥೇಳಿ. ಹಾಗಾಗಿ ಅವಳು ಸ್ವಲ್ಪ ಹೇಳಿದ್ದೀನಿ, ಇನ್ನೂ ಸ್ವಲ್ಪ ಬರ್ತಾ ಇಲ್ಲ ಅಂತ ಹೇಳಿದ್ಲು. ಹಾಗಾಗಿ ಇನ್ನೊಂದು ಸ್ವಲ್ಪ ಅವಳನ್ನು ರೆಡಿ ಮಾಡಿಸಿದ್ರಾಯ್ತು ಅಂತ ಕೇಳಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಮ್ಮಂದು ಸ್ಕೂಲ್ ಬಿಟ್ಟ ಮೇಲೆ ಕರ್ಕೊಂಡು ಬರ್ತೀನಲ್ವ, ಅವಾಗ ನನ್ನ ಜೊತೆ ಏನೆಲ್ಲ ಮಾತಾಡ್ತಾಳೆ ಸ್ವಲ್ಪ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ಪೀಚ್ ಕೇಳ್ಯಾರ? ಹೌದು. ಅದೇನು ಗಟ್ ಮಾಡಿ ಇಲ್ಲ ಅಂತ ಕೇಳಿದ್ರೆ ಗಿಫ್ಟ್ ತಗೊಳ್ಬೇಕೇನು? ಬೇಕು. ಏನು ಪ್ರೈಸಾ? ಐಫೋನ್ ಬೇಕೇನು? ಐಫೋನ್ ಎಷ್ಟದ ಗೊತ್ತು ಅಮೌಂಟ? 1 ಲಕ್ಷ ಇರ್ಬೋದು ಮೇ ಬಿ. ಪ್ರೈಸ್ ಬಿ ಕೊಡ್ಬೋದು, ರೊಕ್ಕ ಹಾಕ್ಬಾರ್ದು, ಅವ್ರಿಗೆ ಕೊಡ್ತೀನಿ ಅಂದ್ರೆ ಕೊಡ್ತಾರೆ ನಂಗೆ ಐಫೋನ್ ಇಸ್ಕೊಡಿ. ಇಲ್ಲ, ನಿನ್ನ ವಯಸ್ಸೆಷ್ಟು? ನಿನ್ನ ವಯಸ್ಸಿಗೆ ಐಫೋನ್ 65 ಬೇಕಾ? ನೀ ದುಡಿ ತಗೋ.
ದುಡ್ಡು ತಗೊಂಬ ಅಂದ. ಫಸ್ಟ್ ಹ್ಞೂ ದುಡಿಬೇಕು ಹೆಂಗ ಚಂದ ಓದಬೇಕು, ಎಕ್ಸಾಮ್ ಪಾಸ್ ಆಗಬೇಕು, ಆಮೇಲೆ ಏನು ದುಡಿಬೇಕು ಹಾಂ ದುಡಿಬೇಕು, ಆಮೇಲೆ ತಗೋಬೇಕು. ಹೆಂಗ್ ಬರ್ತಾವ ದುಡ್ಡು ಕೊಟ್ರೆ ಕೊಡ್ತಾರೆ. ಎಲ್ಲ ನಮ್ಗೆ ಪಾತ್ರೆ ತೊಳಕ್ಕೆ ಕಷ್ಟ ಮನೆಗೆ ಹೊಟ್ಟೆ ಕಷ್ಟ ಏನು ಮಾಡಿ ಯಾಕೆ ತೊಳಿಲಿಕ್ಕೆ ಕಸ್ತಾರೆ ಪಾತ್ರೆ? ರೊಕ್ಕ ಕೊಡಲ್ಲ ಅವನು ಪಾತ್ರೆ ತೊಳೆದು ಹಚ್ಮೇಲೆ ತುಂಬಾ ಬಿಸಿ ಇದೆ ಕರ್ಕೋತೀನಿ ಮುಖ ಮುಡ್ಕೋದಿ ಮುಖ ಮುಡ್ದು ಅದೇ ತಿನ್ಸ್ತೀನಿ ಮಾಡ ಹಾಯ್ ಫ್ರೆಂಡ್ಸ್, ಇವತ್ತೆಲ್ಲ ಬಿಸಿ ಇದೆ. ಎಲ್ಲಿಗ ಹೊಂಟಿದ್ವಿ ಮನೆಗೆ. ನನ್ನ ಮಮ್ಮಿ ನೋಡಿ ಹಂಗೆ ಹೆಂಗ್ ಮಾಡ್ತಾರೆ ಬಿಡ ಎಲ್ಲ ವಿಡಿಯೋನೇ ಎಲ್ಲರೇ ಹೋಗೋ ಫಂಕ್ಷನ್ ವಿಡಿಯೋ ಎಲ್ಲ ವಿಡಿಯೋ ನಿನಗೆ ಕುತ್ಕೊಂಡಿರ್ತಾರೆ ಹೆಂಗ ಮನೆ ಹೋಟೆಲ್ದಾಗೇನು ಊಟ ಮಾಡಿ ದುಡ್ಡು ಕೊಟ್ಟಿಲ್ಲ ಅಲ್ಲ, ಅದಕ್ಕೆ ಪಾತ್ರೆ ತೊಳೆಯೋದಿಲ್ಲ. ಹಾಂ ಪಾತ್ರೆ ತೊಳೆಯೋದಿಲ್ಲ ಅದಕ್ಕೆ. ನಿನ್ನೆ ಬಾಯ್ಸ್ ಅಂತ ಇದ್ರು ಬಾಯ್ಸ್ ಜ್ಯೂಸ್ ಕೊಡ್ಲಕತ್ತ ಗರ್ಲ್ಸ್ ಬೀರ್ ಕುಡ್ ಬರ್ತೀವಿ ಅಂತ ಅಂತಿದ್ರು. ಹತ್ರ ಬರೀ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾತಾಡ್ತಾಳೆ ಅಂತ. ನಾನ್ ಸ್ಟಾಪ್ ಮಾತಾಡ್ತಾಳೆ, ನನಗಿಂತೂ ಚೆನ್ನಾಗಿ ಮಾತಾಡ್ತಾಳೆ. ವಿಡಿಯೋ ಇತ್ತು ಅಂದರೆ ಸೂಪರಾಗಿ ಮಾತಾಡ್ತಾಳೆ. ಸೊ ಇಲ್ಲಿಂದ ನಾನು ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನು ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 5:30 ಆಗ್ತಾಯಿದೆ. ಸೊ 5:30ಇಂದ ನಾನು ಒಂದು ಸೀರೆ ಬಂದಿತ್ತಲ್ವ, ಆ ಸೀರೆಗೆ ಕುಚ್ಚು ಹಾಕಬೇಕಾಗಿತ್ತು. ಹಾಗೆ ಅರ್ಜೆಂಟ್ ಇತ್ತು. 2-3 ಅವರ್ಸ್ನಲ್ಲಿ ಈ ಕುಚ್ಚು ರೆಡಿ ಮಾಡ್ಬೋದು. ನಮಗೆ ಮಕ್ಕಳಿರೋದ್ರಿಂದ ನಾವು ಎದ್ದು ಕೂತು ಅವರಿಗೆ ಊಟ ತಿಂಡಿ ನೀರು ಈ ಥರ ಸ್ನ್ಯಾಕ್ಸು ಎಲ್ಲ ಕೇಳ್ತಾ ಇರ್ತಾರಲ್ವ, ಹಾಗಾಗಿ ನಾನು 2-3 ಅವರ್ಸ್ ತೊಗೊಳ್ತಾ ಇರ್ತೀನಿ. ಇನ್ನು ನಾರ್ಮಲ್ ಆದರೆ 1/2 an hour 1 ಅವರ್ನಲ್ಲಿ ಈ ಥರ ಕುಚ್ಚನ್ನು ರೆಡಿ ಮಾಡ್ಬೋದು. ಇಲ್ಲಿ ನಾನು ಸಿಂಗಲ್ ಕುಚ್ಚನ್ನು ಹಾಕ್ತಾಯಿದ್ದೀನಿ. ಇನ್ನು ಈ ಕುಚ್ಚಿಗೆ ನಾನು ಡಿಸ್ಟೆನ್ಸು ಸ್ವಲ್ಪ 2 ತೊಗೊಳ್ತಾ ಇದ್ದೀನಿ, 2 ಇಂಚು. ಕೆಲವರು 1.5 ತೊಗೊಳ್ತಾರೆ, ಕೆಲವರು 1/2 ತೊಗೊಳ್ತಾರೆ. ಹಾಗಾಗಿ ನಾನಿಲ್ಲಿ 2 ಇಂಚ್ ತೊಗೊಳ್ತಾ ಇದ್ದೀನಿ. ಇನ್ನು ಸಿಂಪಲ್ಲಾಗಿ ಬೇಬಿ ಕುಚ್ಚನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿದಿನದಲ್ಲಿ ಪ್ರತಿ ಕ್ಷಣದಲ್ಲಿ ನಾವು ಕೂತು ಕೆಡೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮೈಂಡ್ ರಿಲೀಫ್ ಮಾಡಿಕೊಂಡು ಮನಸ್ಸಿಗೆ ಹಗುರು ಮಾಡಿಕೊಂಡು ಸೊ ಈ ಥರ ಕೆಲಸ ಮಾಡ್ಕೊಳ್ಳೋದ್ರಿಂದ ಎಲ್ಲವನ್ನು ಕೂಡ ನಾವು ನೀಟಾಗಿ ಸಾಲ್ವ್ ಮಾಡ್ಕೋಬೋದು. ಎನಿ ಪ್ರಾಬ್ಲಮ್ ಇದ್ರೂ ಆ ಥರವಾಗಿ ನನ್ನ ಬ್ಯುಸಿ ಲೈಫ್ನಲ್ಲಿ ನಾನು ಈ ಥರದ ಕೆಲಸಗಳನ್ನು ಪಾರ್ಟ್ 1 ಥರ ಮಾಡ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಪಾರ್ಟ್ಗಳಂತರ ಮಾಡ್ಕೊಂಡಿರ್ತೀನಿ. ಸೊ ಅದರಲ್ಲಿ ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದು ಕೆಲಸಗಳು ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಯಾರಾದರೂ ಈ ಥರ ವರ್ಕ್ ಮಾಡ್ತಾಯಿದ್ರೆ ಸ್ಟಾಪ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಮೈಂಡ್ ಫುಲ್ ಅಪ್ಸೆಟ್ ಆಗಿಬಿಡುತ್ತೆ. ಈ ಥರ ಒಂದು ಕೆಲಸಗಳನ್ನು ಮಾಡ್ತಾ ನಿಮ್ಮ ಮನಸ್ಸಿನ ಭಾರವನ್ನು ನೀವು ಕಡಿಮೆ ಮಾಡ್ಕೋಬೋದು. ಇನ್ನು ನಾನಿಲ್ಲಿ ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಾದಮೇಲೆ ಹಣಿಕೆ ಸೂಜಿ ಇರುತ್ತಲ್ವ, ಆ ಸೂಜಿಯಿಂದ ಸ್ವಲ್ಪ ನಾವು ಹೋಲ್ ಮಾಡ್ಕೋಬೇಕು. ನಮಗೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪವಾಗಿ ಹೋಲನ್ನು ಮಾಡ್ಕೋಬೇಕು. ಹಾಗಾಗಿ ಎಳೆ ಏನು ಹಾಕ್ತೀವಲ್ವ ಅದು ಸಲೀಸಾಗಿ ಬರುತ್ತೆ. ಇನ್ನು ನಾನಿಲ್ಲಿ ಗೊಂಡೆ ಸೂಜಿಯನ್ನು ತೊಗೊಂಡಿದ್ದೀನಿ ಹಣಿಕೆ ಹಾಕೋದು. ಸೊ ಅದರಿಂದನೇ ನಾನು ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಹೋಲ್ಸ್ ಮಾಡ್ಕೊಳ್ಳೋದ್ರಿಂದ ಸೀರೆ ಅನ್ನೋದು ಹಾಳಾಗೋದಿಲ್ಲ. ಎಷ್ಟೋ ಜನ ಇದು ಹೋಲ್ಸ್ ಮಾಡ್ಕೊಳ್ದೇನೆ ಡೈರೆಕ್ಟಾಗಿ ಸೂಜಿಯಿಂದ ಹಾಕ್ಬಿಡ್ತಾರೆ. ಅದರಿಂದ ಸೀರೆಯಲ್ಲಿರುವಂತಹ ಲೈನ್ಸ್ಗಳು ತುಂಬಾ ಏರ್ಪೇರ್ ಆಗಿಬಿಡುತ್ತೆ. ನಿಮಗೆ ಒಂದು ಲೆವೆಲಲ್ಲಿ ಹೋಲ್ಸ್ ಕಾಣೋದೇ ಇಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೀರೆನೂ ಕೂಡ ಮುದುಡಿ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 200 ಲೈನ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ದಪ್ಪ ಬೇಕು ಅಂತ ಹೇಳಿದ್ರಲ್ವ, ಹಾಗಾಗಿ 200 ಲೈನ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ.
ಇನ್ನು ಚೂಜಿಯಲ್ಲೇ ಹಾಕಿಬಿಟ್ಟು ಈ ಥರ ಹೋಲ್ಸ್ ಮಾಡಿರ್ತೀವಲ್ವ ಅದರೊಳಗಡೆ ಹಾಕಬೇಕು. ಇವನ್ ಕೇಸ್ ನಿಮಗೆ ಬರ್ತಾ ಇಲ್ಲ ಅಂತಂದರೆ ಈ ಥರ ದಾರದಿಂದ ಕಟ್ಬಿಟ್ಟು ಒಳಗಡೆ ಲೈನ್ಸ್ ಎಳೆಗಳನ್ನು ಹಾಕಿಬಿಟ್ಟು ಸೂಜಿಯಿಂದ ನೀವು ಒಳಗಡೆ ಹಾಕಿದ್ರೆ ಸಲೀಸಾಗಿ ಬರುತ್ತೆ. 2 ಸ್ಟೆಪ್ಪಲ್ಲಿ ನಾವು ತಿರುಗಿಸ್ಕೊಂಡು ಹಾಕ್ಕೊಳ್ಳೋದಕ್ಕಿಂತ ಒಂದೇ ಸ್ಟೆಪ್ಪಲ್ಲಿ ಈ ಥರ ಸೂಜಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದೇ ಸಾರಿಗೆ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಹಾಕಿ ಮೇಲ್ಗಡೆಯಿಂದ ಹಾಕಿ ಕೆಳಗಡೆಯಿಂದ ತೊಗೊಳ್ಬೇಕು. ಎಷ್ಟೋ ಜನ ಕೆಳಗಡೆಯಿಂದ ಹಾಕಿಬಿಟ್ಟು ಮೇಲ್ಗಡೆ ತೊಗೊಳ್ತಾರೆ. ಸೊ ಆ ಥರ ಮಾಡೋದ್ರಿಂದ ಸೀರೆ ಅನ್ನೋದು ಡ್ಯಾಮೇಜ್ ಆಗಿಬಿಡುತ್ತೆ. ಇನ್ನು ಬರ್ತಾ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಫ್ರೆಶರ್ ಹಾಕಿಬಿಟ್ಟು ಜಗ್ಬೇಕಾಗುತ್ತೆ. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಲ್ವ, ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಸೀರೆ ಕುಚ್ಚು ಹಾಕ್ಕೊಳ್ಳೋರು ಆ್ಯಕ್ಚುಲಿ ಇದು ಅಪೋಸಿಟ್ ಕಲರ್ನಲ್ಲೇ ಹಾಕಬೇಕು, ಯಾಕಂದರೆ ತುಂಬ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಸ್ವಲ್ಪನೇ ಬಂತಲ್ವ, ಆವಾಗ ನಾವು ಹಿಂದ್ಗಡೆ ಪಾರ್ಟ್ ಏನಿರುತ್ತೆ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಲೀಸಾಗಿ ಹಾಗೆ ಜಗ್ಗಕ್ಕೆ ಹೋಗಬೇಡಿ, ಏರುಪೇರಾಗಿ ಬಂದುಬಿಟ್ರೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಸೊ ಈ ಥರ ಲೈನ್ಸ್ ಆಗಿ ಎಳ್ಕೊಂಡ್ಬಿಟ್ಟು ಅದಾದಮೇಲೆ ನೀಟಾಗಿ ಮಾಡ್ಕೊಳ್ಬೇಕು. ಸೊ ನಮಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಇದ್ದರೆ ಸಾಕು ಅಂತ ಅನಿಸುತ್ತೆ. ಅದಾದಮೇಲೆ 1-2 ಎಳೆಗಳು ಏರುಪೇರಾಗಿ ಬರ್ಬೋದು. ನಾವು ಈ ರೀತಿಯಾಗಿ ಕೈಯಿಂದ ನೀಟಾಗಿ ಮಾಡಿಕೊಂಡು ಟೈಟಾಗಿ ಇಟ್ಕೊಂಡು ಸ್ಮೂತಾಗಿ ಮಾಡ್ಕೋಬೇಕು. ಇನ್ನು ಕಂಪ್ಲೀಟಾಗಿ ಬಂದಿದೆ. ಇನ್ನು ನಾನಿಲ್ಲಿ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಜರಿ ಥ್ರೆಡ್ ಇರುತ್ತಲ್ವ ಸಿಲ್ವರ್ ಕಲರ್ದು, ಅದರದ್ದು ನಾನು ಗಂಟನ್ನು ಕಟ್ತಾ ಇದ್ದೀನಿ. ಇನ್ನು ಈ ರೀತಿಯಾಗಿ ಕಟ್ಟೋದ್ರಿಂದ ನಮಗೆ ಅದು ಬಿಚ್ಚೋದಿಲ್ಲ, ಎಳೆಗಳು ಕೂಡ ಡಿಫ್ರೆಂಟಾಗಿ ಬರೋದಿಲ್ಲ, ಅಂದರೆ ಏರುಪೇರಾಗಿ ಬರೋದಿಲ್ಲ, ಒಂದೇ ಲೆವೆಲ್ನಲ್ಲಿ ನೀಟಾಗಿ ಬರುತ್ತೆ. ಇನ್ನು ಕಂಪ್ಲೀಟಾಗಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂತ. ಮೇಲ್ಗಡೆ ಪಾರ್ಟ್ ಏನಿರುತ್ತೆ ಒಂದೊಂದು ಎಳೆಗಳು ಸ್ವಲ್ಪನೇ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ಕೈಯಿಂದ ನೀಟಾಗಿ ಮಾಡಿಕೊಂಡು ಈ ರೀತಿಯಾಗಿ ಕಟ್ಕೊಳ್ಬೇಕು. ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ? ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದೇ ರೀತಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಆಲ್ರೆಡಿ ಒಂದಿಷ್ಟು ಕಟ್ಟಿದ್ದೀನಿ, ಕುಚ್ಚು ಸ್ವಲ್ಪ ನಾನು ದಪ್ಪನೇ ಕಟ್ಟಿದ್ದೀನಿ. ಇನ್ನು ನೀವು ದಪ್ಪ ಕಟ್ಕೊಳ್ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಡಿಸ್ಟೆನ್ಸನ್ನು ದೂರ ಮಾಡಿಕೊಂಡು ಕಟ್ಕೊಳ್ಳಿ, ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಹಾಫೇ ತೊಗೊಂಡ್ರೆ ತುಂಬ ಹತ್ತಿ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಬರುತ್ತೆ, ಆ ರೀತಿ ಕಟ್ಟಕ್ಕೆ ಹೋಗಬೇಡಿ. ಸೊ ಫೈನಲಾಗಿ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಒಂದೇ ಲೆವೆಲ್ನಲ್ಲಿ ಬಂದಿದೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇನ್ನು ಕುಚ್ಚೆಲ್ಲ ಹಾಕೋದೆಲ್ಲ ಕಂಪ್ಲೀಟಾಗಿ ಮುಗೀತಲ್ವ. ಅಮ್ಮು ಸ್ನ್ಯಾಕ್ಸ್ ಕೇಳಿದ್ಲು, ಹಾಗಾಗಿ ಸ್ನ್ಯಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ಅವಳಿಗೆ ಈ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ಮನೆಯಲ್ಲೇ ನಾವು ಕೆಲವೊಂದು ತರಕಾರಿಗಳನ್ನು ಯೂಸ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡಿ ಕೊಟ್ಟಿದ್ದೀನಿ. ಹಾಗಾಗಿ ಅಪ್ಪುಗೆ ಅಮ್ಮುಗೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನನಗೂ ಕೂಡ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅವ್ರ ಜೊತೆ ಶೇರ್ ಮಾಡಿಕೊಂಡು ನಾನು ಕೂಡ ಸ್ನ್ಯಾಕ್ಸನ್ನು ತಿಂತಾಯಿದ್ದೀನಿ. ಇನ್ನು ಮನೆಯಲ್ಲಿರುವಂಥ ಎಲ್ಲ ವೆಜಿಟೇಬಲ್ಸ್ಗಳನ್ನು ಮಿಕ್ಸ್ ಮಾಡಿಬಿಟ್ಟು ಈ ಸ್ನ್ಯಾಕ್ಸನ್ನು ರೆಡಿ ಮಾಡಿದ್ದೀನಿ. ಯಾಕಂದರೆ ಹೊರಗಡೆ ತೊಗೊಂಡು ಬಂದು ತಿನ್ನೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ನಮಗೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸೊ ಮಾಡಿಕೊಟ್ಟಿದ್ದೀನಿ. ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಅಂಥೇಳಿ ತಿಂತಾಯಿದ್ರು. ಇದ್ರ ಜೊತೆ ವೈಟ್ ಸಾಸ್ ಅಥವಾ ಚಿಲ್ಲಿ, ಸೊ ನಮಗೆ ಯಾವುದು ಕಾಂಬಿನೇಷನ್ ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡಿಕೊಂಡು ತಿನ್ಬೋದು. ಸೊ ತುಂಬ ಸಖತ್ತಾಗಿತ್ತು. ನಾವು ಅಪ್ಪು ಅಂತೂ ಡೈಲಿ ಹೊರಗಡೆ ತೊಗೊಂಡು ಬಂದರೆ ಒಂದನ್ನು ಮಾತ್ರ ತಿಂತಾಯಿದ್ದ. ಸೊ ಮನೇಲಿ ಮಾಡಿಕೊಟ್ರೆ 2 ಅಥವಾ 3 ಈ ಥರ ತಿಂತಾನೆ. ಯಾಕಂದರೆ ಸ್ವಲ್ಪ ಚೇಂಜ್ ಆಗಿರುತ್ತಲ್ವ ಹೊರಗಡೆ ಫುಡ್ಡಿಗೂ ಮನೆಯಲ್ಲಿರುವ ಫುಡ್ಡಿಗೂ. ಈ ರೀತಿಯಾಗಿ ಮಕ್ಕಳಿಗೆ ಇಷ್ಟಪಟ್ಟಿದ್ದನ್ನು ಮಾಡಿಕೊಡ್ತಾ ನಾವು ಕೂಡ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಫೈನಲಿ ಎಲ್ಲರೂ ಸ್ನ್ಯಾಕ್ಸ್ ಅಂತೂ ತಿಂದರು. ನಾನು ಸ್ವಲ್ಪ ರೈಸಿಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸಾರು ಬೆಳಗ್ಗೆನೇ ಮಾಡಿದ್ನಲ್ವ, ಹಾಗಾಗಿ ಲೈಟಾಗಿ ಅನ್ನ ಸಾರು ತಿಂದ್ರಾಯಿತು ಅಂತ ಹೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದೀನಿ ನಾನು ಕೂಡ. ಈಗ ತಾನೇ ಜಸ್ಟ್ ಊಟ ಆಯಿತು. ಸೊ ಊಟ ಆದಮೇಲೆ ಸ್ವಲ್ಪ ವಾಕ್ ಮಾಡಿದ್ರಾಯ್ತಂತೆ ಹೊರಗಡೆ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ನಾನೇನು ಕಟ್ಕೊಂಡಿಲ್ಲ, ಯಾಕಂದರೆ ಸೊ ಕಟ್ಕೊಂಡ್ರೆ ಅದೇ ರೂಢಿ ಬಿದ್ದುಬಿಡುತ್ತೆ. ಹಾಗಾಗಿ ಸ್ಟ್ರಾಂಗ್ ಇರಬೇಕು ಅಂತ ಅಂದ್ಕೊಂಡು ಸೊ ಹೊರಗಡೆ ಬಂದು ವಾಕ್ ಮಾಡ್ತಾಯಿದ್ದೀನಿ. ಹಾಗೆ ಚಳಿ ಕೂಡ ಸಿಕ್ಕಾಪಟ್ಟೆ ಇದೆ ಅಲ್ವಾ, ಮಾತು ಕೂಡ ಸ್ವಲ್ಪ ಚೇಂಜ್ ಬರ್ತಾ ಇದೆ. ಚಳಿ ಇದೆ ಅಲ್ವಾ, ಸೊ ಇಲ್ಲಿ ಬಂದು ಕೂಡ ತುಂಬಾ ಚಳಿ ಇದೆ. ಸ್ವಲ್ಪ ಹೊರಗಡೆ ವಾಕಿಂಗ್ ಅಂತ ಬಂದಿದ್ದೀನಿ.
ಸೊ ದಿನಾಲೂ ಊಟ ಮಾಡಿ ಸ್ವಲ್ಪ ವಾಕ್ ಮಾಡಿದ್ದು ಅಭ್ಯಾಸ ಅಲ್ವಾ, ಹಾಗಾಗಿ ಇಷ್ಟು ದಿನ ವಾಕ್ ಮಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.